ನಿಮ್ಗೆ ಯಾವಾಗ್ಲಾದ್ರೂ ಎಲ್ಲ ತಪ್ಪಾಗುತ್ತಿದೆ ಅನಿಸ್ತಿದ್ಯಾ? ನೀವೇನೇ ಮಾಡಿದ್ರೂ ಅದು ಸರಿಯಾಗುವುದಿಲ್ಲ ಎಂದು ಭಾಸವಾಗುತ್ತಾ? ಒಂದ್ ನೆನಪಿರ್ಲಿ ಸ್ನೇಹಿತರೆ, ನಿಮ್ಮ ಜೀವನವನ್ನು ಬದಲಿಸುವುದು ಹೊರಗಿನ ಪರಿಸ್ಥಿತಿಗಳಲ್ಲ, ನಿಮ್ಮ ಮನಸ್ಸಿನ ಬದಲಾವಣೆಯೇ ತುಂಬಾ ಮುಖ್ಯ. ಸಕಾರಾತ್ಮಕ ಮನೋಭಾವ ಅಂದ್ರೆ ನಿಮ್ ಜೀವನ ಪರ್ಫೆಕ್ಟ್ ಅಂದಲ್ಲ, ಅದರ ಅರ್ಥ ಕಷ್ಟದ ಸಮಯದಲ್ಲಿ ಕೂಡ ಅವಕಾಶವನ್ನು ಹುಡುಕುವುದು. ಪ್ರತಿದಿನ ನಾವು ಸಮಸ್ಯೆಯನ್ನು ಎದುರಿಸುತ್ತೇವೆ, ಒತ್ತಡ, ವಿಫಲತೆ, ನಿರಾಶೆ. ಆದರೆ ಒಂದೇ ಪರಿಸ್ಥಿತಿಯನ್ನು ಇಬ್ಬರು ಜನರು ವಿಭಿನ್ನವಾಗಿ ಎದುರಿಸುತ್ತಾರೆ. ಒಬ್ಬ ಕೈ ಬಿಡುತ್ತಾನೆ, ಮತ್ತೊಬ್ಬ ಬಲಿಷ್ಠವಾಗುತ್ತಾನೆ. ಏಕೆ ಈ ಮನೋಭಾವ? ಸಕಾರಾತ್ಮಕ ಮನೋಭಾವ ನಿಮಗೆ ಸಹಾಯ ಮಾಡುತ್ತದೆ. ಸಮಸ್ಯೆಗಳ ಸಮಯದಲ್ಲಿ ಶಾಂತವಾಗಿರಲು ಪ್ರಯತ್ನಿಸಿ. ಕಾರಣಗಳನ್ನು ಹುಡುಕುವುದಕ್ಕೂ ಬದಲು ಪರಿಹಾರಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ನಿಮ್ಮ ಮೇಲೆ ವಿಶ್ವಾಸ ಬೆಳೆಸಲು ಇದನ್ನು ಯೋಚಿಸಿ. ನೀವು ಬೆಳಿಗ್ಗೆ ಎದ್ದಾಗ ನಿಮ್ಮ ಆಲೋಚನೆಗಳು ನಿಮ್ಮ ದಿನವನ್ನು ನಿರ್ಧರಿಸುತ್ತವೆ. ನೀವು ಇಂದು ಕಷ್ಟದ ದಿನ ಎಂದು ಯೋಚಿಸಿದರೆ ನಿಮ್ಮ ಮನಸ್ಸು ಸಮಸ್ಯೆಗಳನ್ನು ಹುಡುಕುತ್ತದೆ. ಆದರೆ ನಾನು ಎಲ್ಲವನ್ನೂ ಎದುರಿಸುತ್ತೇನೆ ಎಂದು ಯೋಚಿಸಿದರೆ ನಿಮ್ಮ ಮನಸ್ಸು ಪರಿಹಾರಗಳನ್ನು ಹುಡುಕುತ್ತದೆ. ಚಿಕ್ಕ ಅಭ್ಯಾಸಗಳು ದೊಡ್ಡ ಮನೋಭಾವವನ್ನು ನಿರ್ಮಿಸುತ್ತವೆ. ಬೆಳಿಗ್ಗೆ ಕೃತಜ್ಞತೆಯಿಂದ ದಿನವನ್ನು ಪ್ರಾರಂಭಿಸಿ. ಸಾಧಾರಣ ವಿಷಯಗಳಿಗೂ ಆರೋಗ್ಯ, ಕುಟುಂಬ, ಸಮಯ, ನೆಗೆಟಿವ್ ಆಲೋಚನೆಗಳು ಮತ್ತು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡುವ ಜನರನ್ನು ದೂರವಿರಿಸಿ. ಮತ್ತು ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಮನದಲ್ಲಿರಲಿ, ನಿಮ್ಮ ಮನಸ್ಸು ಒಂದು ಸ್ನಾಯುವಿನಂತೆ. ನೀವು ಹೆಚ್ಚು ತರಬೇತಿ ಮಾಡಿದಷ್ಟು ಹೆಚ್ಚು ಬಲಶಾಲಿಯಾಗುತ್ತದೆ. ಜೀವನ ಎಲ್ಲ ಸಮಯದಲ್ಲೂ ಸುಲಭವಾಗಿರುವುದಿಲ್ಲ. ನೀವು ಸಕಾರಾತ್ಮಕ ಯೋಚನೆ ಮಾಡಿದಷ್ಟು ನೀವು ಬಲಿಷ್ಠರಾಗುತ್ತೀರಿ. ಇಂದಿನಿಂದ ಭಯಕ್ಕಿಂತ ಬೆಳವಣಿಗೆಯನ್ನು ಆಯ್ಕೆ ಮಾಡಿ, ಸಂದೇಹಕ್ಕಿಂತ ನಂಬಿಕೆಯನ್ನು ಆಯ್ಕೆ ಮಾಡಿ, ನೆಗೆಟಿವ್ಗಿಂತ ಪಾಸಿಟಿವ್ ಅನ್ನು ಆಯ್ಕೆ ಮಾಡಿ. ಏಕೆಂದರೆ ನಿಮ್ಮ ಮನೋಭಾವನೆ ನಿಮ್ಮ ವಾಸ್ತವಿಕತೆಯನ್ನು ನಿರ್ಮಿಸುತ್ತದೆ.